ಗೊತ್ತಿಲ್ಲ. ನಾನೊಂಚೂರು ಟೌನಿಗೆ ಪಾರ್ಲರಿಗೆ ಹೊರಟಿದ್ದೀನಿ ಮಾವಯ್ಯ. ಅತ್ತೆ ಮತ್ತೆ ತಮಣಿ ಸಿಕ್ಕಿದ್ರೆ ಪಿಂಕಿ ಟೌನಿಗೆ ಪಾರ್ಲರಿಗೆ ಅಂತ ಹೋಗಿದ್ದಾಳೆ ಅಂತ ಹೇಳಿಬಿಡ್ತೀರಾ? ಓ, ಬಣ್ಣ ಬೆಳೆಸ್ಕೊಳಕ್ ಹೊಂಟಿಯೇನಮ್ಮ? ಸರಿ ಸರಿ, ಹೋಗಿ ಬಣ್ಣ ಎಲ್ಲ ಅಚ್ಚಕಟ್ಟಾಗಿ ಹಚ್ಚಿಸ್ಕೊಂಬ ಹೋಗು. ಬಣ್ಣ ಹಚ್ಚಿಸ್ಕೊಳಕಲ್ಲ ಮಾವಯ್ಯ, ಫೇಶಿಯಲ್ ಮಾಡ್ಸಕ್ ಹೊರಟಿದ್ದೀನಿ. ಸರಿ ಕಣಮ್ಮ ಪಿಂಕಿ, ಹೋಗ್ಬಿಟ್ ಬಾ. ತಮಣಿ ಹತ್ರ ಇದ್ದಿದ್ದ ದುಡ್ಡನ್ನೆಲ್ಲ ಬಾಚಿ ಪರ್ಸಿಗೆ ಹಾಕೊಂಡಿದೀನಿ. ಇವಾಗ್ಲೇ ಹೊರಟು ಬಿಡ್ತೀನಿ ಇಲ್ಲಿಂದ. ಓ ಪಿಂಕಿ, ಏನಮ್ಮ ಎಲ್ಲ ಹೊರಟಂಗಿದೆ? ಬ್ಯಾಗ್ನ ತಕೊಂಡು ಎಲ್ಲಿಗೆ ಹೊರಟಿದೀಯಾ? ಓ, ಈ ಆಂಟಿ ಬೇರೆ ಸಿಕ್ಬಿಟ್ರಲ್ಲ, ಇವ್ರಿಗೆ ಏನ್ ಹೇಳೋದು? ಇವ್ರು ಬೇರೆ ನಮ್ಮ ಅತ್ತೆ ಚೇಲ, ರೈಟ್ ಹ್ಯಾಂಡ್ ಇದ್ದಂಗೆ. ಇವ್ರ ಹತ್ರ ಒಳ್ಳೆ ಸ್ಕೋಪ್ ಹೊಡೆದು ಬಿಡ್ತೀನಿ. ಒಳ್ಳೆಯವಳು ಅಂತ ಅನ್ನಿಸ್ಕೊಂಡ್ರೆ ನಮ್ಮ ಅತ್ತೆ ಹತ್ರ ಅದನ್ನೇ ಹೋಗಿ ಹೇಳ್ತಾರೆ. ಆಂಟಿ, ಅದು ನಾನೊಂಚೂರು ಪೇಟೆಗೆ ಹೊರಟೆ ಆಂಟಿ, ಪಾರ್ಲರಿಗೆ ಹೋಗಿ ಬರೋಣ ಅಂತ. ಹೌದಾ, ಪಾರ್ಲರಿಗೆ ಹೊರಟ? ನನಗೂ ಪಾರ್ಲರಿಗೆ ಹೋಗೋದು ಅಂದರೆ ತುಂಬ ಇಷ್ಟ. ಪಾರ್ಲರಿಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದು, ಪೆಡಿಕ್ಯೂರು, ಮೆನಿಕ್ಯೂರು, ಐಬ್ರೋ, ಹೇರ್ ಕಟಿಂಗು ಇದನ್ನೆಲ್ಲ ಮಾಡಿಸ್ಕೊಂಡು ಮೇಕಪ್ ಹಚ್ಚಿಸ್ಕೊಳ್ಳೋದು ಅಂದರೆ ನಂಗೆ ತುಂಬ ಇಷ್ಟ. ನಮ್ಮ ಮನೇಲಿ ಯಾರೂ ಮಾಡಿಸ್ಕೊಂತ ಕಳಿಸೋದೇ ಇಲ್ಲ, ಅದಕ್ಕೆ ಮನೇಲೇ ಬಿದ್ದಿರ್ತೀನಿ. ನೀನಾದರೂ ಹೋಗಿ ಒಳ್ಳೆ ಫೇಶಿಯಲ್ ಗಿಶಿಯಲ್ ಎಲ್ಲ ಮಾಡಿಸ್ಕೊಂಡು ಮೇಕಪ್ ಎಲ್ಲ ಮಾಡಿಸ್ಕೊಂಬ. ಬಂದಮೇಲೆ ಹೆಂಗೆ ಕಾಣಿಸ್ತೀಯಾ ಅಂತ ನನಗೂ ಒಂಚೂರು ತೋರ್ಸಮ್ಮ ಪಿಂಕಿ. ಹೌದಾ ಆಂಟಿ, ನಿಮಗೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂದ್ರೆ ಅಷ್ಟಿಷ್ಟನಾ? ಸರಿ, ಹಂಗಾದ್ರೆ ಬನ್ನಿ ನನ್ನ ಜೊತೆ ಟೌನಿಗೆ ಹೋಗೋಣ. ಪಾರ್ಲರಿಗೆ ಹೋಗಿ ಒಳ್ಳೆ ಫೇಶಿಯಲ್ ಗಿಶಿಯಲ್ ಮಾಡಿಸ್ಕೊಂಡಿಬ್ರು ಮೇಕಪ್ ಮಾಡಿಸ್ಕೊಂಬರೋಣ. ಅಯ್ಯೋ, ಅಂತ ಬಗ್ಗೆ ಎಲ್ಲಿದೆ ಪಿಂಕಿ ನನಗೆ? ನಿಮ್ಮ ಅತ್ತೆನೇ ಸಾಕು ಆಡ್ಕೊಳಕ್ಕೆ ಮೇಕಪ್ ಮಾಡಿಸ್ಕೊ ಬಂದ್ರೆ. ಅಯ್ಯೋ ಸುಬ್ಬಕ್ಕ, ಇಡೀ ಊರ್ ಜನನೆಲ್ಲ ಆಡ್ಕೊಂಡು ಓಡಾಡ್ತಾಳಪ್ಪ. ನೀನಿಗೆ ಹೆಂಗೆ ಮೇಕಪ್ ಮಾಡಿಸ್ಕೊಳಕ್ ಬಿಟ್ಬಿಡಿದಾಳ ಗೊತ್ತಿಲ್ಲ. ಆಂಟಿ, ಅದು ನಮ್ಮ ಅತ್ತೆಗೆ ಹೇಳ್ದಂಗೆ ಹೊರಟಿದೀನಿ ಆಂಟಿ. ಹೇಳ್ಬಿಟ್ಟು ಹೊರಟ್ರೆ ನಮ್ಮ ಅತ್ತೆ ಮಕ್ಕ ಇಷ್ಟಪ್ಪ ಓದ್ಕೊಬಿಡುತ್ತೆ. ಅದಕ್ಕೆ ಹೇಳ್ದಂಗೆಯಾ ಪಾರ್ಲರಿಗೆ ಹೊರಟೀನಿ. ಸರಿ, ಹಂಗಾರೆ ಒಳ್ಳೇದಾಗ್ಲಿ ಕಣಮ್ಮ, ಹೋಗ್ಬಿಟ್ಬಾ. ನನಗೊಂಚೂರು ಕೆಲಸ ಇದಾವೆ, ನಾನು ಹೊರಡ್ತೀನಿ. ಸರಿ ಆಂಟಿ, ನಾನು ಹೋಗೋ ಕೆಲಸ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಅಯ್ಯೋ ದೇವ್ರೆ, ನನ್ನ ಕಾಲಿಗೆಲ್ಲ ಬೀಳ್ಬಿಡ ಕಣಮ್ಮ ಪಿಂಕಿ. ನೀನು ಹೋಗ್ತಾರ ಕಾರ್ಯ ಯಶಸ್ವಿಯಾಗಿ ನೆರವೇರ್ಲಿ. ಅಯ್ಯೋ, ನಮ್ಮ ಸುಬ್ಬಕ್ಕಂಗೆ ಎಂತ ಒಳ್ಳೆ ಸೊಸೆ, ಒಂದು ಪಾರ್ಲರಿಗೆ ಹೊರಟಿರೋದಕ್ಕೂ ಆಶೀರ್ವಾದ ತಗೊಂತಾಳಲ್ಲಪ್ಪೋ. ಇದು ಸುಬ್ಬಕ್ಕನ ಸೊಸೆ ಪಿಂಕಿ ಅಲ್ವಾ? ಇವಳು ಯಾಕೆ ವಂಜನ್ ಕಾಲಿಗೆ ಬಿದ್ದ ಆಶೀರ್ವಾದ ತಗಂತಾಳೆ? ಅದೇನು ಘನಕಾರ್ಯ ಮಾಡಕ್ಕೆ ಅಂತ ಹೊರಟಿದ್ದಾಳೆ ಅಂತ ಈ ವಂಜನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗಂತಿದ್ದಾಳೆ ಇವಳು. ಸರಿ ಕಣಮ್ಮ ಪಿಂಕಿ, ನಾನು ಹೋಗಿ ಬರ್ತೀನಿ, ಒಳ್ಳೇದಾಗ್ಲಿ. ಈ ಸುಬ್ಬಕ್ಕನ ಸೊಸೆ ಎಲ್ಲಿ ಹೊರಟಿದ್ದಾಳೆ ಅಂತ ನೋಡೇ ಬಿಡ್ತೀನಿ. ಅದೆಲ್ಲಿ ಹೊರಟಿದ್ದಾಳೆ ಅಂತ, ಅದೇನು ಘನಕಾರ್ಯ ಮಾಡಕ್ಕೆ ಹೊರಟಿದ್ದಾಳೆ ಅಂತ. ವಂಜನ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು, ಒಂದು ಗೊತ್ತಾಗ್ತಿಲ್ಲ. ಹೇ ಪಿಂಕಿ, ಏನೇ ನೀನು ಇಲ್ಲಿ ನಿಂತ್ಕೊಂಡು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀ? ಓ ವಿಕಾಸ್, ಏನು ನೀನು ಕಾಲೇಜ್ ಮುಗಿದ್ಮೇಲೆ ಇವತ್ತೇ ನನ್ನ ಕಣ್ಣಿಗೆ ಬೀಳ್ತಿದ್ಯಾ? ನಾನು ಟೌನಿಗೆ ಹೊರಟಿದ್ದೆ ಕಣೋ, ಪಾರ್ಲರಿಗೆ ಹೋಗೋಣ ಅಂತ ಆಟೋಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಆಟೋನೇ ಸಿಗ್ಲಿಲ್ಲ. ಒಂಚೂರು ನನ್ನ ಟೌನ್ ಪಾರ್ಲರಿಗೆ ಡ್ರಾಪ್ ಮಾಡ್ತೀಯಾ? ಅಷ್ಟೇ ತಾನೇ? ಸರಿ ಬಾ, ಕುತ್ಕೋ, ಡ್ರಾಪ್ ಮಾಡ್ತೀನಿ. ನಲ್ಲೇ ಓಡಿಸು. ವಾ 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 ವಾ, ಯವಿ 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 ಯವಿ, ಏನಪ್ಪ ಇದು? ಪಿಂಕಿ ಯಾವನ್ ಜೊತೆನ ಓಡೋಗ್ಬಿಟ್ಲು. ಸುಬ್ಬಕ್ಕನ್ ಸೊಸೆ ಯಾವನ್ ಜೊತೆನ ಬ್ಯಾಗ್ ಹಿಡ್ಕೊಂಡು ಬೈಕ್ ಹತ್ಕೊಂಡು ಓಡೇ ಹೋಗ್ಬಿಟ್ಲು. ವಾ 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 ವಾ, ಲೇ ವಂಜ, ಇದಕ್ಕೇನೆ ಪಿಂಕಿಗೆ ನೀನು ಆಶೀರ್ವಾದ ಮಾಡಿದ್ದು? ಯಾವನ್ ಜೊತೆನ ಓಡೋಗ್ಲಿ ಅಂತ ಆಶೀರ್ವಾದ ಮಾಡ್ತೀಯೇನೆ ನಿನ್ ರಾವ್ ಹೊಡಿಯ. ಅಯ್ಯೋ, ಸುಬ್ಬಕ್ಕನ್ ಮರ್ಯಾದೆ ಏನಾಗ್ಬೇಡ ಇವತ್ತು. ಯಾರಿದ್ದೀರಾ ಕೇಳಿ ಕೇಳಿ, ಸುಬ್ಬಕ್ಕನ್ ಸೊಸೆ ಯಾವನ್ ಜೊತೆನ ಬೈಕ್ ಹತ್ತಿ ಓಡೋಗ್ಬಿಟ್ಲು. ಸುಬ್ಬಕ್ಕನ್ ಸೊಸೆ ಓಡೋಗ್ಬಿಟ್ಲು, ಓಡೋಗ್ಬಿಟ್ಲು, ಓಡೋಗ್ಬಿಟ್ಲು. ಸುಬ್ಬಕ್ಕನ್ ಸೊಸೆ ಪಿಂಕಿ ಯಾವನ್ ಜೊತೆನ ಓಡೋಗ್ಬಿಟ್ಲು. ಇವಾಗ್ಲೇ ಈ ವಿಚಾರನ ಸುಬ್ಬಕ್ಕನ್ ತಿಳಿಸ್ಬೇಕು. ಸುಬ್ಬಕ್ಕ, ಓ ಸುಬ್ಬಕ್ಕ, ಬನ್ನಿ ಇಲ್ಲಿ ಸುಬ್ಬಕ್ಕ. ಹೋಯ್ತು ನಿಮ್ ಮರ್ಯಾದಿ, 3 ಕಾಸಿಗೆ ಹರಾಜ್ ಹಾಕ್ಬಿಟ್ಲು ನಿಮ್ ಸೊಸೆ. ಬನ್ನಿ ಸುಬ್ಬಕ್ಕ, ಇಲ್ಲಿ ನ್ಯೂಸ್ ಕೇಳಿ. ಲೇ ಸುಶೀಲಾ, ಯಾಕೆ ಹಂಗ್ ಬಾಯ್ ಬಡ್ಕಂತಿದ್ಯಾ? ಎಂತದೆ ನಿನ್ ಸಾವು? ಸುಬ್ಬಕ್ಕ, ಸುಬ್ಬಕ್ಕ, ಪಿಂಕಿ ಹೋಗ್ಬಿಟ್ಲು ಸುಬ್ಬಕ್ಕ. ಪಿಂಕಿ ಹೋಗೇ ಬಿಟ್ಲ, ಕೊನೆಗೂ ಹೋಗ್ ಶಿವನ್ ಪದ ಸೇರ್ಕಂಡೇ ಬಿಟ್ಲೇನೆ ಸುಶೀಲಾ. ಇಂತ ಸಂತೋಷದ ಸಮಾಚಾರ ಹೇಳಕ್ ನಗ್ನಗ್ತಾ ಬರದ್ಬಿಟ್ಟು ಬಾಯ್ ಬಾಯ್ ಬಡ್ಕಂತಿದ್ಯಲೇ ಸುಶೀಲಾ. ಸುಬ್ಬಕ್ಕ, ಸುಬ್ಬಕ್ಕ, ಪಿಂಕಿ ಸತ್ತಿಲ್ಲ ಸುಬ್ಬಕ್ಕ. ನಿಮ್ ಮರ್ಯಾದೆನ 3 ಕಾಸಿಗೆ ಹರಾಜ್ ಮಾಡಿ ಹೋಗ್ಬಿಟ್ಲು. ನಿಜವಾಗ್ಲೂ ಸತ್ತಿಲ್ವಾ? ಅಯ್ಯೋ, ನೀನು ಹೋಗ್ಬಿಟ್ಲು ಅಂತ ಹೇಳಿದ್ಕೆ ಅನ್ಯಾಯವಾಗಿ ಸಂತೋಷ ಪಟ್ಬಿಟ್ಟೆ. ಎಲ್ಲೋ ಶಿವನ್ ಪಾದ ಸೇರ್ಕೊಂಡ್ಬಿಟ್ಲು ಅಂತ ಭಾರಿ ಖುಷಿ ಆಗ್ಬಿಡ್ತು. ಸಾಯ್ಲಿ ಬಿಡತ್ಲಾಗಿ. ಅದೇನ್ ಮರ್ಯಾದಿನ 3 ಕಾಸಿಗೆ ಹರಾಜ್ ಹಾಕಿ ಹೋಗಿದ್ದಾಳೆ ಅಂತ ಸರಿಯಾಗಿ ಬೊಗಳೇ
ಸುಬ್ಬಕ್ಕ ಸುಬ್ಬಕ್ಕ ನಿಮ್ ಸೊಸೆ ಯಾವನ್ ಜೊತೆನೋ ಬೈಕಲ್ಲಿ ಕುತ್ಕೊಂಡು ಊರ್ ಬಿಟ್ಟು ಓಡೋಗ್ಬಿಟ್ಲು ಸುಬ್ಬಕ್ಕ. ನನ್ ಕಣ್ಣಾರೆ ನೋಡ್ದೆ ಸುಬ್ಬಕ್ಕ. ಯಾವನ್ ಜೊತೆನೋ ಬ್ಯಾಗ್ನು ನೇತಾಕೊಂಡು ಊರ್ ಬಿಟ್ಟು ಯಾವನ್ನೋ ಕಟ್ಕೊಂಡು ಓಡೋಗ್ಬಿಟ್ಲು ಸುಬ್ಬಕ್ಕ. ನಿಮ್ ಮರ್ಯಾದೆ 3 ಕಾಸಿಗೆ ಹರಾಜ್ ಮಾಡಿ ನಿಮ್ ಸೊಸೆ ಪಿಂಕಿ ನಿಮ್ಮಗ ತಮಣಿ ಕೈ ಕೊಟ್ಟಿ ಪರಾರಿ ಆಗ್ಬಿಟ್ಲು ಸುಬ್ಬಕ್ಕ. ಲೇಲೆ ಸುಶೀಲಾ, ಏನೇ ನೀನ್ ಹೇಳ್ತಿರೋದು? ನನ್ ಸೊಸೆ ಪಿಂಕಿ ಯಾವನ್ನೋ ಕಟ್ಕೊಂಡು ಓಡೋಗ್ಬಿಟ್ಲಾ? ನಿನಗೆ ಹೆಂಗೆ ಗೊತ್ತು? ನನ್ ಮಗ ತಮಣಿನ ಮದ್ವೆ ಆಗಿ ಬೇರೆ ಯಾವನ್ನೋ ಕಟ್ಕೊಂಡು ಓಡೋಗ್ಬಿಟ್ಲೇನೆ ನನ್ ಪಿಂಕಿ ಸೊಸೆ. ಲೇಲೆ ಸುಶೀಲಾ, ನಿಂಗೆ ಇದೆಲ್ಲ ಹೆಂಗೆ ಗೊತ್ತು? ಅದೆಂಗೆ ನೀನು ಇಷ್ಟು ಖಂಡಿತವಾಗಿ ಹೇಳ್ತಿದ್ಯಾ ನನ್ ಸೊಸೆ ಓಡೋದ್ಲು ಅಂತ? ಸುಬ್ಬಕ್ಕ ಸುಬ್ಬಕ್ಕ, ನಿಮ್ ಸೊಸೆ ಓಡೋಗಕ್ ಕಾರಣ ಆ ವಂಜನೆ ಸುಬ್ಬಕ್ಕ. ಲೇ ಸುಶೀಲಾ, ನನ್ ಸೊಸೆ ಪಿಂಕಿ ಓಡೋಗಕ್ಕೆ ವಂಜ ಹೆಂಗೆ ಕಾರಣ? ಸುಬ್ಬಕ್ಕ, ನಿಮ್ ಸೊಸೆ ಆಮೇಲೆ ವಂಜಕ್ಕ ಇಬ್ರು ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ಸುಬ್ಬಕ್ಕ. ನನ್ನ ಕಣ್ಣಾರೆ ನೋಡ್ದೆ. ಪಿಂಕಿ ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ಲು ಸುಬ್ಬಕ್ಕ. ಅವಾಗ ಈ ವಂಜಕ್ಕ ಏನಂದ್ರು ಗೊತ್ತಾ? ಹೋಗಿದ್ ಕೆಲಸ ಒಳ್ಳೇದಾಗ್ಲಿ, ಹೋಗ್ಬಾ ಅಂತ ಹೇಳ್ಕಳಿಸಿದ್ರು ಸುಬ್ಬಕ್ಕ. ನಿಮ್ ಪಿಂಕಿ ಸೊಸೆ ಓಡೋಗಕ್ಕೆ ಇವರೇ ಕಾರಣ. ಓಡೋಗು ಅಂತ ಇವರೇ ಹೇಳ್ಕೊಟ್ಟಿರ್ಬೇಕು ಸುಬ್ಬಕ್ಕ. ಓಡೋಗ್ಬಿಟ್ಲು ನಿಮ್ ಸೊಸೆ ಪಿಂಕಿ, ಪಾರಾರಿ ಆಗ್ಬಿಟ್ಲು. ಈ ವಂಜಕ್ಕನ ಮಾತು ಕೇಳ್ಕೊಂಡು ನಿಮ್ ಪಿಂಕಿ ಯಾವನ್ನೋ ಕಟ್ಕೊಂಡು ಓಡೋಗ್ಬಿಟ್ಲು ಸುಬ್ಬಕ್ಕ. ನಿಮ್ ಮರ್ಯಾದೆ 3 ಕಾಸಿಗೆ ಹರಾಜ್ ಮಾಡಾಕ್ಬಿಟ್ಲು. ಹಲೋ ಲೇ ವಂಜ, ಇವಾಗ್ಲೇ ನಮ್ಮ ಮನೆ ಕಡೆ ಬರ್ತೀಯಾ? ಇಲ್ಲ ನಾನು ಮೆಟ್ಟ ನಿಮ್ಮ ಮನೆ ಕಡೆ ಬರ್ಲಾ? ಯಾಕೆ ಸುಬ್ಬಕ್ಕ, ಏನಾಯ್ತು? ಈಗ್ಲೇ ನೀನೊಂಚೂರು ಮನೆ ಕಡೆ ಬಾರೆ. ಅಮ್ಮ ಅಮ್ಮ, ಏನೇ ಅಮ್ಮ ಈ ಸುಶೀಲಾ ಆಂಟಿ ಹೇಳ್ತಿರೋದು? ನನ್ ಪಿಂಕಿ ನನ್ನನ್ ಬಿಟ್ಟು ಬೇರೆಯವನ್ ಜೊತೆ ಓಡೋಗ್ಬಿಟ್ಲೇನೆ ಅಮ್ಮ. ಲೋ ತಮಣಿ, ಹೋಗೋದೋದ್ಲು. ಪೆಟ್ಟಿಗೆಲಿರೋ ಚಿನ್ನ ಒಡವೆ ಎಲ್ಲ ತಗೊಂಡೋಗಿದಾಳ ಅಥವಾ ಬಿಟ್ಟೋಗಿದಾಳ ಅಂತ ಒಂಚೂರು ಹೋಗಿ ನೋಡು. ಅಮ್ಮ ಅಮ್ಮ, ಪೆಟ್ಟಿಗೆಲಿರೋ ಚಿನ್ನ ಒಡವೆ ಏನು ಬೇಡ ಕಣೆ ಅಮ್ಮ. ನನಗೆ ನನ್ ಪಿಂಕಿ ಬೇಕು. ಇದು ಊರ್ ಜನ ಎಲ್ಲ ಹಿಂಗ್ ಮಾತಾಡ್ತಿದಾರೆ. ನನ್ ಮಗಳು ಪಿಂಕಿ ನಿಮ್ ಮಗ ತಮಣಿನ್ ಬಿಟ್ಟು ಯಾವನ್ ಜೊತೆ ಓಡೋಗಿದ್ಲ ಅಂತ ಈ ಸುಶೀಲನೇ ಇಡೀ ಊರಿಗೆಲ್ಲ ಸಾರ್ಕೊಂಬಂದಿಯಾಳಂತೆ. ಊರ್ ಜನ ಎಲ್ಲ ಬೊಂಬೆ ಹೊಡ್ಕಂತಿಯಾರೆ ಸುಬ್ಬಕ್ಕ. ನನ್ ಮಗಳು ಪಿಂಕಿ ಯಾವನ್ ಜೊತೆ ಓಡೋದ್ಲು ಅಂತೆಲ್ಲ ಬಾಯ್ ಬಿಡ್ಕಂತಿಯಾರೆ. ಏನ್ ಸುಬ್ಬಕ್ಕ ಇದ್ ಸಮಾಚಾರ? ನನ್ ಮಗಳು ನನ್ ಕುತ್ಕೆ ಹಿಂಗ್ ಕೊಯ್ದ್ಬಿಟ್ಲಲ್ಲ ಸುಬ್ಬಕ್ಕ. ನಿನ್ ಮಗಳು ಹಿಂಗ್ ಓಡೋಗಕ್ ಕಾರಣ ಆ ವಂಜನೆ ಕಣೆ. ನಮ್ಮ ಅಕ್ಕ ಪಕ್ಕದ ಮನೆಯವಳು ಏನು ಅಕ್ಕ ತಂಗಿರ್ತಾರ ಒಂದೇ ಊರಲ್ಲಿ ಇದೀವಿ ಅಂತ ನಂಬ್ಕೊಂಡಿದ್ರೆ ಅವಳು ನಮ್ಮಿಬ್ರು ಕುತ್ಕೆನು ಕುಯ್ದು ಬಿಟ್ಲು ಕಣೆ. ಅವಳು ರಾವ್ ಹೊಡಿಯ ಆ ವಂಜನೆಯ ನಮ್ ಪಿಂಕಿಗೆ ಹೇಳ್ಕೊಟ್ಟು ಯಾವನ್ ಜೊತೆ ಓಡೋಗಂಗ್ ಮಾಡಿದಾಳಂತೆ ಕಣೆ. ಈ ಸುಶೀಲನೆ ಕಣ್ಣಾರೆ ನೋಡಿದ್ಲಂತೆ, ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಓಡೋದ್ಲಂತೆ ಕಣೆ. ಈ ವಂಜ ಆಶೀರ್ವಾದ ಮಾಡಿ ಬೇರೆ ಮಾಡಿ ಕಳ್ಸಿದ್ಲಂತೆ. ಹಂಗ್ ಮಾಡ್ಬೇಡ ಕಣೆ ಪಿಂಕಿ ಅಂತೆಲ್ಲ ಹೇಳಿ ಬುದ್ಧಿ ಹೇಳಿ ಮನೆ ಕರ್ಕ ಬರದ್ಬಿಟ್ಟು ಯಾವನ್ ಜೊತೆ ಓಡಿಸ್ಬಿಟ್ಲು ಕಣೆ. ಅವಳೇ ನಮ್ ಕುತ್ಕೆ ಕುಯ್ದಿದ್ದು. ಅವಳು ಸಿಗ್ಲಿ, ಅವಳ ಮ್ಯಾಣ್ಣೆ ಮುರಿದು ನ್ಯಾತ್ ಹಾಕ್ಬಿಡ್ತೀನಿ ಅವಳು ರಾವ್ ಹೊಡಿಯ. ನನ್ ಮನೆ ಮರ್ಯಾದಿನ 3 ಕಾಸಿಗೆ ಹರಜಂಗ್ ಮಾಡ್ಬಿಟ್ಲು ಆ ವಂಜ. ಅಮ್ಮ, ಪಕ್ಕದ ಮನೆ ವಂಜ ಅಂತಿನ ನಾನಂತೂ ಬಿಡಲ್ಲ ಕಣೆ ಅಮ್ಮ. ಪಿಂಕಿ ಅವನ ಜೊತೆ ಓಡೋಗಂಗ್ ಮಾಡಿದ್ದಾರೆ. ಅವ್ರನ್ನ ಇವತ್ತು ಕಚ್ಚಿಟ್ ಲಚ್ಚಿಟ್ ಮಚ್ಚಿಟ್ ಮಾಡಿ ಮುಗಿಸ್ಬಿಡ್ತೀನಿ ಕಣೆ ಅಮ್ಮ. ಪಿಂಕಿನ ಇಲ್ದಲೆ ನಾನು ಇಲ್ಲಿದ್ದೇನ್ ಪ್ರಯೋಜನ? ಜೈಲಿಗೆ ಹೋಗಿ ಸೇರ್ಕೊಂಡ್ರೆ ಪರವಾಗಿಲ್ಲ ಕಣೆ ಅಮ್ಮ. ಪಿಂಕಿನ ಓಡೋಗಂಗ್ ಮಾಡಿದ್ದವ್ರನ್ನ ನಾನಂತೂ ಬಿಡಲ್ಲ, ಇವತ್ತು ಮುಗಿಸ್ಬಿಡ್ತೀನಿ. ಕಚ್ಚಿಟ್ ಲಚ್ಚಿಟ್ ಮಚ್ಚಿಟ್ ನೋಡ್ತೀರಿ. ಸರಿ ಫ್ರೆಂಡ್ಸ್, ಮುಂದಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡಕ್ಕೆ ಎಲ್ಲರೂ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ.